ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎಂಎಲ್ಎ ಮಾಡಾಳ್ ಅಂಡ್ ಮಗನ ಖಾತೆಯಿಂದ ಮತ್ತಷ್ಟು ಅವ್ಯವಹಾರ ಪತ್ತೆ ಆಗಿದೆ. ಬಂಧಿತ ಆರೋಪಿಗಳ ಬ್ಯಾಂಕ್ ಖಾತೆಯನ್ನ ಫ್ರೀಸ್ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಾಳೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗ್ತಾರಾ ಮಾಡಾಳ್ ವಿರೂಪಾಕ್ಷಪ್ಪ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಲೋಕಾಯುಕ್ತ ದಾಳಿ ಆದಾಗಿನಿಂದಲೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ ಆಗಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಬಿಜೆಪಿ ಶಾಸಕ ಮಾಡಾಳ್ ವಿಚಾರಣೆಗೆ ಲೋಕಾಯುಕ್ತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಾಡಾಳ್ಗೆ ಕೇಳಬೇಕಾಗಿರುವಂತ ಸುಮಾರು 50 ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ. ವಿಚಾರಣೆಗೆ ಹಾಜರಾಗದಿದ್ದರೆ ಚನ್ನಗಿರಿ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ನಿರೀಕ್ಷಣಾ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಮತ್ತು ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಬಂದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅನ್ನುವಂಥದ್ರ ಬಗ್ಗೆ ಅದರದ್ದೇ ಆದಂತ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ರೆಡಿ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಈಗ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ಆತನ ಮಗ ಅಂದ್ರೆ ಈಗ ಆಲ್ರೆಡಿ ಬಂಧನ ಆಗಿರುವಂತದ್ದು, ಯಾವ ರೀತಿಯಾಗಿ ತನಿಖೆ ನಡೀತಾ ಇರುವಂತದ್ದು, ಮತ್ತೆ ಮಾಡಾಳ್ ವಿರೂಪಾಕ್ಷಪ್ಪ ಬಂದಂತ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಪೃಥ್ವಿ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮತ್ತಷ್ಟು ಚುರುಕಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ಆತನ ಮಗನ ಮೇಲೆ ಎಫ್ಐಆರ್ ದಾಖಲು ಬಳಿಕ ಈಗಾಗಲೇ ಶಾಸಕರು ಇನ್ನೂ ಸಹ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಗ್ತಾ ಇಲ್ಲ, ಮತ್ತೆ ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಇನ್ನು ಪೊಲೀಸರಿಗೆ ಲಭ್ಯ ಆಗ್ತಾ ಇಲ್ಲ. ಅದರಿಂದ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ಅವರನ್ನ ಸರ್ಚ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ಒಂದು ಬ್ಯಾಂಕ್ ಖಾತೆಗಳೇನಿದೆ ಅದ್ರ ಮೇಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ಕಣ್ಣನ್ನ ಇಟ್ಟು ಆ ಒಂದು ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡುವಂತ ಕೆಲಸಕ್ಕೂ ಸಹ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಬೇಕಾದ್ರೆ ಅವರ ಒಂದು ಬ್ಯಾಂಕ್ ಚಟುವಟಿಕೆ ಏನಿದೆ ಅದನ್ನು ಸಹ ಒಂದು ನಿಲುಗಡೆ ಮಾಡಬೇಕಾಗುತ್ತೆ. ಯಾವುದೇ ಟ್ರಾನ್ಸಾಕ್ಷನ್ ಆಗಲಿ ಅಥವಾ ಹಣ ಬರೋದು ಹೋಗೋದು ಯಾವುದನ್ನು ಸಹ ಮಾಡೋ ಹಾಗಿಲ್ಲ. ಆ ಒಂದು ಸಲುವಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನು ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ಮಾಡಾಳ್ ಪ್ರಶಾಂತ್ ಅವರ ಹೆಸರಲ್ಲಿರುವಂತಹ ಒಂದು ಬ್ಯಾಂಕ್ ಖಾತೆಗಳೇನಿದೆ ಅದನ್ನ ಪತ್ತೆ ಮಾಡಿ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಖಾತೆ ಇದೆ, ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇದೆ ಅನ್ನೋದನ್ನ ಪತ್ತೆ ಮಾಡಿ ಅದನ್ನ ಈಗ ಫ್ರೀಸ್ ಮಾಡೋದಕ್ಕೆ ಒಂದು ಪತ್ರವನ್ನು ಸಹ ಬರೀತಾ ಇರೋದು. ಬಹುಶಃ ನಿನ್ನೆ ಸಂಜೆ ಮತ್ತೆ ಇವತ್ತು ಈ ಒಂದು ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡೋದಕ್ಕೆ ಆಯಾ ಒಂದು ಬ್ಯಾಂಕ್ ನ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಸಹ ರವಾನೆ ಮಾಡಿದ್ದಾರೆ. ಮತ್ತೆ ಇದೇ ವೇಳೆ ಈಗಾಗಲೇ ಏನ್ ಮಾಡಾಳ್ ವಿರೂಪಾಕ್ಷಪ್ಪನವರು ಎಫ್ಐಆರ್ ದಾಖಲಾದ ಬಳಿಕ ಇನ್ನೂ ಸಹ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ, ಮತ್ತೆ ಅವರನ್ನು ವಿಚಾರಣೆ ಮಾಡೋದಕ್ಕೂ ಸಹ ಒಂದು ಸಾಕಷ್ಟು ತಯಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಪ್ರತ್ಯೇಕವಾಗಿ ಒಂದು ತಂಡವನ್ನೇ ರಚನೆ ಮಾಡಿದ್ದು ಅವರನ್ನ ಪ್ರಶ್ನೆ ಮಾಡೋದಕ್ಕೆ 50 ಪ್ರಶ್ನೆಗಳ ಒಂದು ಪ್ರಶ್ನಾವಳಿಯನ್ನ ರಚನೆ ಮಾಡಿರೋದು. ಯಾಕಂದ್ರೆ ಈ ಹಿಂದೆ ಏನು KSDL ನಲ್ಲಿ ಆಗಿರುವಂತಹ ಒಂದು ಅಕ್ರಮಗಳಿರ್ಬೋದು, ಮತ್ತೆ ಈಗ ಅವ್ರ ಮೇಲೆ ಇರುವಂತಹ ಒಂದು ಆರೋಪ ಇರಬಹುದು, ಮತ್ತೆ ಅವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು 6 ಕೋಟಿ ಹಣ ಇರಬಹುದು. ಈ ಒಂದು ವಿಚಾರವಾಗಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಕೆಲವು ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿಕೊಂಡಿರುವಂತದ್ದು. ಮತ್ತೆ ನಿನ್ನೆ KSDL ನ ನೌಕರ ಸಂಘದ ಒಂದು ಯೂನಿಯನ್ ಶಿವಶಂಕರ್ ಅವರು ಕೆಲವು ಆರೋಪಗಳನ್ನ ಮಾಡಿದ್ರು. ಸುಮಾರು 3 ವರ್ಷಗಳ ಅವಧಿಯಲ್ಲಿ 700 ಕೋಟಿಯಷ್ಟು ಟೆಂಡರ್ ಅನ್ನ ಕರೆದಿದ್ದಾರೆ. ಅದರಲ್ಲಿ 300ಕ್ಕೂ ಹೆಚ್ಚು ಕೋಟಿಯಷ್ಟು ಅವ್ಯವಹಾರ ಆಗಿದೆ ಅಂತ ಒಂದು ಆರೋಪವನ್ನ ಮಾಡಿದ್ರು. ಈ ಆರೋಪಗಳ ಬಗ್ಗೆಯೂ ಸಹ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಕೆಲವು ತಯಾರಿಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಬಹುಶಃ ಏನು ವಿರೂಪಾಕ್ಷಪ್ಪನವರು ಖುದ್ದು ಅವರೇ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಲೋಕಾಯುಕ್ತ ಅಧಿಕಾರಿಗಳೇ ಅವರನ್ನ ಕರ್ಕೊಂಡು ಬರ್ತಾರಾ ಅನ್ನೋದೀಗ ಪ್ರಶ್ನೆ ಆಗಿರೋದ್ರಿಂದ ಅವರನ್ನ ಪತ್ತೆ ಮಾಡಿದ ಬಳಿಕ ಈ ಒಂದು ಪ್ರಶ್ನೆಗಳನ್ನ ಮುಂದೆ ಇಟ್ಟು ವಿಚಾರಣೆ ಮಾಡ್ತಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಬಲ. ಹೇಗಿದೆ ಶಕ್ತಿ ಪ್ರದರ್ಶನ? ಏನಂತಾರೆ ಕ್ಷೇತ್ರದ ಜನ? ಪರಮೇಶ್ವರ್ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಒನ್ ಆಫ್ ದಿ ಆಸ್ಪಿರೆಂಟ್ ಆಗಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇನ್ನು ಕೊರಟಗೆರೆಯಲ್ಲಿ ಇಂದು ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಕೊರಟಗೆರೆ ಕ್ಷೇತ್ರದ ಹಾಲಿ ಶಾಸಕರು ಕೂಡ ಹೌದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶ, ಅವರೇ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ, ಇದರ ಜೊತೆಗೆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಇದರ ಜೊತೆಗೆ ಕಾಂಗ್ರೆಸ್ನ ಇನ್ನೂ ಪ್ರಮುಖ ನಾಯಕರು ಭಾಗಿಯಾಗ್ತಾ ಇದ್ದಾರೆ. 15,000 ಕಾರ್ಯಕರ್ತರನ್ನ ಸೇರಿಸಿ ಒಂದು ಸಮಾವೇಶವನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿತ್ತು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ
ಆರಂಭಗೊಳ್ಳಲಿದೆ ಬೃಹತ್ ಕಾಂಗ್ರೆಸ್ ಸಮಾವೇಶ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿರುವಂಥದ್ದು ಕೊರಟಗೆರೆ ಪಟ್ಟಣ. ರಸ್ತೆಗಳಲ್ಲಿ ರಾರಾಜಿಸ್ತಾ ಇದೆ ಫ್ಲೆಕ್ಸ್ಗಳು ಮತ್ತೆ ಬಾವುಟಗಳು. ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನ ಕೂಡ. ಎಲ್ಲಿ ನೋಡಿದ್ರು ಕೂಡ ಬ್ಯಾನರ್ಗಳು, ಕಟ್ಔಟ್ಗಳನ್ನ ಹಾಕಲಾಗ್ತಾ ಇದೆ. ಬಿಕಾಸ್ ಎಐಸಿಸಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ವಿರೋಧ ಪಕ್ಷ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇವತ್ತು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಕೊರಟಗೆರೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿ? ಪೃಥ್ವಿರಾಜ್, ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಳ ಲೆಕ್ಕಾಚಾರದಲ್ಲಿ 3 ರಾಜಕೀಯ ಪಕ್ಷಗಳು ಈಗ ಆಲ್ರೆಡಿ ಲೆಕ್ಕವನ್ನ ಹಾಕ್ತಾ ಇದೆ. ಯಾವೆಲ್ಲ ರೀತಿಯಲ್ಲಿ ಅಂದ್ರೆ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮಾಡೋದಕ್ಕೆ ಅವಕಾಶ ಸಿಕ್ಕರೂ ಕೂಡ ಅದನ್ನ ತುಂಬಾ ದೊಡ್ಡದಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಶಕ್ತಿ ಪ್ರದರ್ಶನದ ಮೂಲಕ ಚುನಾವಣಾ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂತದ್ದು. ಸೊ ಇವತ್ತು ಕೂಡ ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ರಾಜೀವ ಭವನ ಕಾಂಗ್ರೆಸ್ ಕಚೇರಿಯ ಅಂದ್ರೆ ಕೊರಟಗೆರೆಯ ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆ, ರಾಜೀವ್ ಭವನ ಅನ್ನುವಂತಹ ಕಚೇರಿಗೆ ಹೆಸರನ್ನ ಇಡಲಾಗಿದೆ. ಸೊ ಆ ಒಂದು ಕಟ್ಟಡದ ಉದ್ಘಾಟನೆಗೆ ಇವತ್ತು ದೊಡ್ಡ ಒಂದು ವೇದಿಕೆ ಕೂಡ ಸಿದ್ಧವಾಗಿರುವಂತದ್ದು. ಈ ಒಂದು ಕಟ್ಟಡದ ಉದ್ಘಾಟನೆಗೆ ಜೊತೆಗೆ ಬಳಿಕ ನಡೆಯುವಂತಹ ಒಂದು ಕಾಂಗ್ರೆಸ್ನ ಸಮಾವೇಶಕ್ಕೆ ಎಐಸಿಸಿಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇರುವಂತದ್ದೇ ಈ ಒಂದು ಶಕ್ತಿ ಪ್ರದರ್ಶನದ ಕೇಂದ್ರ ಬಿಂದು. ಜೊತೆಗೆ ರಾಜ್ಯ ಕಾಂಗ್ರೆಸ್ಗೆ ಎಐಸಿಸಿ ಅಧ್ಯಕ್ಷರು ಬರ್ತಾ ಇರುವಂತದ್ದು ಚುನಾವಣೆಯ ಹೊಸ್ತಿಲಲ್ಲಿ ದೊಡ್ಡ ಒಂದು ಬಲವನ್ನ ತಂದುಕೊಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ನಂಬಿಕೆ. ಈ ಒಂದು ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್, ಜೊತೆಗೆ ಮಾಜಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರು, ಎಂಬಿ ಪಾಟೀಲ್, ರಾಷ್ಟ್ರ ನಾಯಕರಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜೊತೆಗೆ ಎಂಬಿ ಪಾಟೀಲ್, ವಿ ಮುನಿಯಪ್ಪ, ಬಿಕೆ ಹರಿಪ್ರಸಾದ್, ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊದಲಿಗೆ ರಾಜೀವ್ ಭವನದ ಕಚೇರಿಯ ಉದ್ಘಾಟನೆ ಆಗುತ್ತೆ. ಅದಾದ ಬಳಿಕ 12 ಗಂಟೆಗೆ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಎಲ್ಲರೂ ಕೂಡ ರಾಜಕೀಯ ಭಾಷಣಗಳನ್ನ ಮಾಡಲಿದ್ದಾರೆ. ಪಕ್ಷ ಯಾವ ರೀತಿಯಾಗಿ ಸಿದ್ಧತೆಯನ್ನ ನಡೆಸಿದೆ, ಚುನಾವಣೆಯ ಅಖಾಡಕ್ಕೆ ಯಾವೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ಈಗ ಆಲ್ರೆಡಿ ಒಂದು ಪ್ರಣಾಳಿಕೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಜೊತೆಗೆ ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿಯ ಹಗರಣಗಳು ಎಲ್ಲ ವಿಚಾರವಾಗಿ ಇವತ್ತು ನಾಯಕರು ಮಾತನಾಡಿದ್ದಾರೆ. ಇದರ ಜೊತೆಗೆ 11 ಗಂಟೆಗೆ ಬೈಪಾಸ್ ಬಳಿ ಇರುವಂತಹ ಹೆಲಿಪ್ಯಾಡ್ಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿಳಿತಾರೆ. ಅದಾದ ಬಳಿಕ ಒಂದು ಯೂತ್ ಕಾಂಗ್ರೆಸ್ ಇಂದ ಒಂದು ಬೃಹತ್ ರ್ಯಾಲಿ ಇರುತ್ತೆ. ಅದಾದ ಬಳಿಕ 12 ಗಂಟೆಗೆ ಸಮಾವೇಶ ಶುರುವಾಗಲಿದೆ. ಸುಮಾರು 15,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ತುಮಕೂರಿನಲ್ಲಿ ಬಿಜೆಪಿ ಕೂಡ ಬೃಹತ್ ಕಾರ್ಯಕ್ರಮದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹೆಸರಿನಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಮತಬೇಟಿಯನ್ನ ಮಾಡಲಿದ್ದಾರೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಿಟಿಯ 600 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳನ್ನ ಸಿಎಂ ಉದ್ಘಾಟಿಸಲಿದ್ದಾರೆ. ಒಂದ್ ಕಡೆ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಸಮಾವೇಶ, ಮತ್ತೊಂದ್ ಕಡೆ ತುಮಕೂರಿನಲ್ಲಿ ಬಿಜೆಪಿಯ ಸಮಾವೇಶ ಇರುವಂತದ್ದು. ಅಲ್ಲೂ ಕೂಡ ಭರದ ಸಿದ್ಧತೆಗಳು ನಡೆದಿದ್ದಾವೆ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡಲಿದ್ದಾರೆ. ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಆರ್ಗ ಜ್ಞಾನೇಂದ್ರ ಅವರು ಆ ಸಿದ್ಧತೆಯನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಇದು ಕೂಡ ಇವತ್ತು ತುಮಕೂರಿನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಒಂದ್ ಕಡೆ ಕೊರಟಗೆರೆ, ಇನ್ನು ಒಂದ್ ಕಡೆ ತುಮಕೂರು ಒಂದು ಮೇನ್ ಕೇಂದ್ರದಲ್ಲಿ ತುಮಕೂರು ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮುಖಾಂತರ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಮತ್ತು ಒಂದ್ ಕಡೆ ಬಿಜೆಪಿ ಮುಂದಾಗ್ತಾ ಇದೆ. ಲಿಂಗಾಯತ ಮತಕ್ಕೆ ಬಿಎಸ್ವೈ ಗಾಳ, ಮೋದಿ ಅಮಿತ್ ಶಾ ಮಾಡಿರುವ ಪ್ಲಾನ್ ಏನು? ಸಿಎಂ ಬೊಮ್ಮಾಯಿ ಕಟೀಲ್ಗೆ ಬಂದ ಆ ಸಂದೇಶವೇನು? ಬಿಎಸ್ವೈ ಲಿಂಗಾಯತ ಅಸ್ತ್ರ.
ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಅಂದ್ರೆ ಯಡಿಯೂರಪ್ಪನವರು. ಇನ್ನ ಯಡಿಯೂರಪ್ಪನವರು ಇಲ್ದಲೆ ಗೆಲುವನ್ನ ಸಾಧಿಸುವಂಥದ್ದು ಕಷ್ಟ ಸಾಧ್ಯ ಅಂತ ಬಿಜೆಪಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಯಡಿಯೂರಪ್ಪನವ್ರನ್ನ ಯಾವ್ಯಾವ ರೀತಿಯಾಗೆಲ್ಲ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ ಯಡಿಯೂರಪ್ಪನವರು ಅನಿವಾರ್ಯ ಬಿಜೆಪಿಗೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಎಲೆಕ್ಷನ್ ಕಾವು. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿಎಸ್ವೈಗೆ ಮಣೆಯನ್ನ ಹಾಕಲಾಗ್ತಾ ಇದೆ. ಅದು ಅನಿವಾರ್ಯ ಬಿಜೆಪಿಗೆ. ಲಿಂಗಾಯತ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಲಿಂಗಾಯತ ಕ್ಷೇತ್ರಗಳು ಅನ್ನೋದರ ಜೊತೆಗೆ ಬಿಜೆಪಿಲಿ ಯಾರಾದ್ರೂ ಒಬ್ರು ಜಾತ್ಯತೀತ ನಾಯಕರು ಅಂತಿದ್ರೆ ಅದು ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವ್ರು ಮಾತ್ರ. ಇನ್ನೆಲ್ಲರೂ ಕೂಡ ಒಂದೊಂದು ಸಮುದಾಯಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರಬಲವಾಗಿರುವಂಥದ್ದು ಲಿಂಗಾಯತ ಸಮುದಾಯ. ಪ್ರಬಲವಾಗಿರೋದ್ರ ಜೊತೆಗೆ ಪ್ರಬಲವಾಗಿ ಬಿಜೆಪಿ ಪಕ್ಷಕ್ಕೆ ಬೇರೆ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತ ಹಿನ್ನೆಲೆಯಲ್ಲಿ ಆ ಸಮುದಾಯದ ಮತಗಳು ಮಿಸ್ ಆಗಬಾರ್ದಲ್ಲ. ಸೊ ಹೀಗಾಗಿ ಯಡಿಯೂರಪ್ಪನವರನ್ನ ಬಳಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಹೈಕಮಾಂಡ್. ಫಲಿತಾಂಶದ ಮೇಲೆ ಪ್ರಭಾವ ಬೀರುವಷ್ಟು ಪ್ರಬಲ ಲಿಂಗಾಯತರು ಅವರನ್ನ ಸೆಳೆಯಲಿಕ್ಕೆ ಪ್ರಧಾನಮಂತ್ರಿಗಳು ಹಾಗೂ ಅಮಿತ್ ಶಾ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಬಲ ಸಮುದಾಯ ಒಂದು ಪಕ್ಷಕ್ಕೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥದ್ದು ಕ್ಲೀನ್ ಆಗಿ ಗೊತ್ತಿದೆ ಅವರಿಗೆ. ಇನ್ನ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಮತಬೇಟೆಯನ್ನ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತದೆ. ಯಾಕೆ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ ಅವರ ಹೆಸರನ್ನ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಅವರಿಗೆ ಅನ್ಯಾಯ ಮಾಡಿದೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಆ ಮೂಲಕ ಮತಬೇಟೆಯನ್ನ ಮಾಡಿ ಅಂತ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ರಣತಂತ್ರವನ್ನ ಮಾಡಲಾಗ್ತದೆ. ಸಿಎಂ ಜೊತೆ ಪ್ರಚಾರಕ್ಕೆ ತೆರಳಲಿಕ್ಕೆ ಬಿಎಸ್ವೈಗೆ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ ಯಡಿಯೂರಪ್ಪನವರು ಮಾಸ್ ಲೀಡರ್, ಅವರ ಅನಿವಾರ್ಯತೆ ತುಂಬಾ ದೊಡ್ಡದಾಗಿ ಬೇಕಾಗಿರುವಂತದ್ದು ಬಿಜೆಪಿಗೆ. ಯಾವ ರೀತಿಯಾಗಿ ಅವರನ್ನ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿರುವಂತದ್ದು, ಹಾಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ? ಪೃಥ್ವಿರಾಜ್ ಹಾರನಹಳ್ಳಿ ಭಾರತೀಯ ಜನತಾ ಪಕ್ಷಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಅನಿವಾರ್ಯ ಆಗಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿಯುವಾಗ ಅವರು ಒಟ್ಟಾರೆ ಕಣ್ಣೀರ್ ಹಾಕಿ ಅಧಿಕಾರದಿಂದ ಇಳಿದ್ರು ಮತ್ತು ಇಳಿಸಿದ್ರು ಅನ್ನೋದು ಕಾಂಗ್ರೆಸ್ನ ಆರೋಪ ಆಗಿರುವಂತದ್ದು. ಮತ್ತೊಂದು ಕಡೆ ಈಗ ಅವರು ಏನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರುವಂತದ್ದು ಮತ್ತು ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರು ಕೂಡ ಅವರ ಮಗ ಬಿ.ಒ. ವಿಜೇಂದ್ರನ್ ಕೂಡ ಅತಿ ದೊಡ್ಡ ಏನು ಹುದ್ದೆಯನ್ನು ಕೊಟ್ಟು ಆತನನ್ನ ಅವರ ಮಗನನ್ನ ಎಲ್ಲ ಒಂದ್ ಕಡೆ ಸರ್ಕಾರದಲ್ಲಿ ತೊಡಸ್ಕೊಳ್ಳೋದು ಕೂಡ ಡೌಟ್ ಆಗಿರುವಂತದ್ದು. ಜೊತೆಗೆ ಎಲ್ಲ ಒಂದ್ ಕಡೆ ಆಂಟಿ ಇನ್ಕಮಿನ್ಸ್ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಮತ್ತೆ 2023ರಲ್ಲಿ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು, ಮತ್ತೆ 2024ರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ 25 ಸ್ಥಾನಗಳನ್ನ ಗೆಲ್ಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಹಾಗಾಗಿ ಲೆಕ್ಕಾಚಾರ ಯಾವುದೇ ಕಾರಣಕ್ಕೂ ಉಲ್ಟಾ ಆಗಬಾರ್ದು ಅಂತ ಹೇಳಿದ್ರೆ ಅದು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಕೂಡ ಅವಲಂಬಿಸಬೇಕು ಮತ್ತು ಅವರನ್ನ ಕೆಲವೊಂದ್ ಕಡೆ ಪಕ್ಷದೊಳಗೆ ಹೆಚ್ಚು ಬಳಸ್ಕೊಳ್ಬೇಕು ಅನ್ನೋದು ಹೈಕಮಾಂಡ್ ನ ಪ್ಲಾನ್. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಕೆಲವೊಂದ್ ಕಡೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿಗೊಂಡಿರುವುದರಿಂದ ವೀರಶೈವ ಲಿಂಗಾಯತ ಮತಗಳೇ ಭಾರತೀಯ ಜನತಾ ಪಕ್ಷದ ಭದ್ರ ಬುನಾದಿ ಮತ್ತು ಭದ್ರ ಬುನಾದಿಯ ಮತಗಳು ಕೂಡ ಹೌದು. ಹಾಗಾಗಿ ಈ ಭದ್ರ ಬುನಾದಿಯ ಮತಗಳು ಯಾವುದೇ ಕಾರಣಕ್ಕೂ ಛಿದ್ರ ಆಗಬಾರ್ದು, ಅದು ರಾಷ್ಟ್ರೀಯ ಕಾಂಗ್ರೆಸ್ನ ಪಾಲಾಗಬಾರ್ದು ಎಂಬುದು ಬಿಜೆಪಿ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚು ಬಳಸ್ಕೊಳ್ಬೇಕು. ಆ ಮುಖಾಂತರ ಲಿಂಗಾಯತ ನನಗೆ ಅನ್ಯಾಯ ಬಿಜೆಪಿ ಹೈಕಮಾಂಡ್ ನನಗೆ ಅನ್ಯಾಯ ಮಾಡಿಲ್ಲ ಅನ್ನೋ ಮುಖಾಂತರ ನಿಜಲಿಂಗಪ್ಪ ಮತ್ತು ವೀರೇಂದ್ರ ಪಾಟೀಲ್ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಬೇಕೆಂಬುದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಲಿಂಗಾಯತ ಕ್ಷೇತ್ರಗಳಿಗೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಪುತ್ರ ಬಿ. ವಿಜೇಂದ್ರ ಅವರು ಹೆಚ್ಚು ರೌಂಡ್ಸ್ ಹಾಕಬೇಕು ಮತ್ತು ಲಿಂಗಾಯತ ಮಠ ಮಾನ್ಯಗಳಿಗೆ ಹೆಚ್ಚು ಭೇಟಿಗಳನ್ನು ಕೊಡಬೇಕು. ಆ ಮುಖಾಂತರ ಲಿಂಗಾಯತ ಮತಗಳು ಎಲ್ಲೂ ಕೂಡ ಅದು ವರ್ಗಾವಣೆ ಆಗಬಾರ್ದು ಎಂಬುದು ಬಿಜೆಪಿಯ ಉದ್ದೇಶ ಆಗಿರುವಂತ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರನ್ನ ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚು ಬಳಸ್ಕೊಳ್ಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರಿಗೆ ರಾಜ್ಯದ ಯಾವುದೇ ಭಾಗದಲ್ಲೂ ಕೂಡ ಹೋಗ್ಲಿಕ್ಕೆ ಅವರಿಗೆ ಏನು ಮುಕ್ತ ಅವಕಾಶವನ್ನು ಕೊಟ್ಟಿರುವಂತದ್ದು ಮತ್ತು ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚು ಓಡಾಡುವಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡ್ಬೋದು. ದಾವಣಗೆರೆ ಉತ್ತರ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಬೋಣ. ನನ್ನ ಹೆಸರು ಮಲ್ಲಿಕಾರ್ಜುನ್ ಇಂಗ್ಲೇಶ್ವರ್ ಅಂತ ಹೇಳ್ಬಿಟ್ಟು
ದಾವಣಗೆರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಇವತ್ತೇನಾದ್ರೂ ಅಭಿವೃದ್ಧಿ ಅಂತ ಅಂದ್ರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಎಸ್ ಮಲ್ಲಿಕಾರ್ಜುನವರು ಸ್ಮಾರ್ಟ್ ಸಿಟಿ ತರೋದಕ್ಕೆ ಎಸ್ ಮಲ್ಲಿಕಾರ್ಜುನವರು ಒಂದು ಬಲವಾದ ಒಂದು ಒತ್ತಡ ಇರೋದ್ರಿಂದನೇ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಮೇಲೆ ಸ್ಮಾರ್ಟ್ ಸಿಟಿ ದಾವಣಗೆರೆಗೆ ಬಂದಿದ್ದು. ಇಲ್ಲಿ ಯಾವುದೇ ಬಿಜೆಪಿ ಪಕ್ಷದವರಿಂದ ಆಗಿಲ್ಲ. ಒಂದು ಎರಡನೇದು, ಇವತ್ತೇನಾದ್ರು ಲೈಟಿಂದು ಅಲಂಕಾರ ಅವೆಲ್ಲ ಹೇಳ್ತಾ ಇದ್ದಾರೆ ಅಣ್ಣವರು, ನಮ್ಮ ಬಿಜೆಪಿ ಸ್ನೇಹಿತರು. ಇವತ್ತು ನಮ್ಮ PB ರಸ್ತೆ ಏನು ಅಭಿವೃದ್ಧಿ ಲೈಟಿಂಗ್ ಅಲಂಕಾರಿಕ ರಸ್ತೆಗಳಾಗಿರೋದು ಎಸ್ ಮಲ್ಲಿಕಾರ್ಜುನ ಅವರ ದೂರದೃಷ್ಟಿ ಅವರ ಒಂದು ಇದರಿಂದನೇ ಆಗಿರೋದು ಹೊರತು ಯಾವುದೇ ಕಾರಣಕ್ಕೂ ಬಿಜೆಪಿಯ ಒಂದು ಸಂಸದರಾಗಿರ್ಬೋದು, ಶಾಸಕರು ಆಗಿರ್ಬೋದು ಅವರಿಂದ ಆಗಿಲ್ಲ. ಕರ್ನಾಟಕದಲ್ಲಿ ಮತ್ತು ದಾವಣಗೆರೆ ನಗರದಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷನೇ ಜಯಬೇರಿ ಬಾರಿಸುತ್ತೆ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತೀನಿ. ನನ್ನ ಹೆಸರು ನಾಗರಾಜ್ ಲೋಕಿಕೆರೆ. ದಾವಣಗೆರೆ ಉತ್ತರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಮತ್ತೆ ಬರ್ತದೆ ಕೂಡ. ಯಾಕೆಂದ್ರೆ ಈ 5 ವರ್ಷದಲ್ಲಿ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳು, ನಮ್ಮ ಸಂಸದರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳು, ಉದಾಹರಣೆಗೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಒಂದು PB ರೋಡ್ ಕಾಂಕ್ರೀಟ್ ರೋಡ್ ಮಾಡಿರೋದು ಬಿಟ್ರೆ ಇನ್ನೊಂದು ಯಾವ್ದೋ ಒಂದು ಅವ್ರ ಮನೆ ರೋಡ್ ಬಿಟ್ರೆ ಉಳಿದದ್ದೆಲ್ಲ ಮಾಡಿರ್ತಕ್ಕಂಥದ್ದು ಅದು ಬಿಜೆಪಿ ಸರ್ಕಾರ ಈಗ 5 ವರ್ಷದಲ್ಲಿ. ಜೊತೆಗೆ ಅವೆರಡು ರೋಡ್ ಕೂಡ ಆಗಿದ್ದು ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ. ಆ ಸ್ಮಾರ್ಟ್ ಸಿಟಿ ಕೊಟ್ಟಂತವ್ರು ಪ್ರಧಾನಿ ನರೇಂದ್ರ ಮೋದಿ ಅವರು, ತಂದಂತವರು ನಮ್ಮ ಸಂಸದರು. ಹಾಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಬರೋದಿಲ್ಲ. ಉತ್ತರದಲ್ಲಿ ಬಿಜೆಪಿಯ ಗೆಲುವು ನಿಶ್ಚಿತ. ನನ್ನ ಹೆಸರು ಮೊಹಮ್ಮದ್ ಜಿಕ್ರಿಯಾ ಅಂತ, ದಾವಣಗೆರೆ ಜಿಲ್ಲಾ ಜವಾಹರ್ ಬಾಲ್ ಮಂಚ್ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ. ಈ ಬಾರಿ ನಮ್ಮ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ ಮಲ್ಲಿಕಾರ್ಜುನ ಅವರ ಜಯ ಶತಸಿದ್ಧ. ಯಾಕಂದ್ರೆ ಈಗಿನ ಶಾಸಕರು ಯಾರು ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ನಮ್ಮ ಉತ್ತರದಲ್ಲಿ ಗೊತ್ತೇ ಇಲ್ಲ ಅಂತಂದ್ರೆ ಅಭಿವೃದ್ಧಿ ಕೆಲಸ ಏನಾಗಿದೆ ಅಂತ ಯಾರಿಗೇನು ಗೊತ್ತಾಗ್ತಾ ಇದೆ. ಅದರಲ್ಲಿ ನಮ್ಮ ದಾವಣಗೆರೆಯ ಸಂಸದರು ಉಡಾಫೆ ಉತ್ತರಗಳಲ್ಲಿ ಕೊಡೋದ್ರಲ್ಲಿ ತುಂಬಾ ನಿಸ್ಸೀಮರಾಗಿದ್ದಾರೆ. ಏನಾದ್ರು ಒಂದು ಕೇಳಿದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಯಾಕೆ ಅಂತ ಕೇಳಿ ಯಾರಿಗಾದ್ರೂ ಜಾಸ್ತಿ ಬೇಕಾನಂತ ಬಂದು ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಂಥ ಉಡಾಫೆ ಉತ್ತರಗಳಿಂದ ಹೆಸರು ಮಾಡಿದರೆ ಹೊರತು ಅಭಿವೃದ್ಧಿ ಅಂತ ಏನು ಕೆಲಸ ಮಾಡಿಲ್ಲ. ಅವರು ಹೋಗಿರೋ ಒಂದು ಲೈಟ್ ಅನ್ನು ಹಾಕ್ಸಕ್ ಆಗ್ತಾ ಇಲ್ಲ. ಇನ್ನು ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ತಾರೆ ಶಾಸಕರು? ಅವರು ಸಿರಿಮಳಿಯಿಂದ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ. ಅವರು ಅಂತ ಶಾಸಕರನ್ನ ಪಡೆದಿರ್ತಕ್ಕಂಥ ಉತ್ತರ ವಿಧಾನಸಭಾ ಕ್ಷೇತ್ರದ ಜನತೆ ರೋಸಿ ಹೋಗಿದ್ದಾರೆ. ಆದ್ರಿಂದ ಈ ಬಾರಿ ನಮ್ಮ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ ಅವರ ಜಯ ಶತಸಿದ್ಧ. ನಮಸ್ಕಾರ, ನನ್ನ ಹೆಸರು ಸಚಿನ್ ಮಿರ್ಣೇಕರ್ ಅಂತ. ನಾವೊಬ್ಬ ಬಿಜೆಪಿ ಕಾರ್ಯಕರ್ತ. ಪಕ್ಷದ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗ ಎಲ್ಲರೂ ಹೇಳ್ತಾ ಇದ್ರು ಕೊರೋನಾ ಟೈಮಲ್ಲಿ ಮಲ್ಲಣ್ಣವರು ಅದನ್ನ ಕೊಟ್ರು, ಆಹಾರ ಕೊಟ್ರು, ವ್ಯಾಕ್ಸಿನೇಷನ್ ಕೊಟ್ರು ಅಂತ ಹೇಳ್ತಾ ಇದ್ರು. ನಾವು ನರೇಂದ್ರ ಮೋದಿ ಅವರು ವ್ಯಾಕ್ಸಿನೇಷನ್ ಗಳನ್ನ ಉಚಿತವಾಗಿ ಕೊಟ್ರು. ಪ್ರತಿಯೊಬ್ಬರಿಗೂ ಇವತ್ತಿಗೂ ಗೊತ್ತಿದೆ, ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ರು. ಎಲ್ಲ ಪ್ರತಿಯೊಬ್ಬರಿಗೂ ಯಾರಿಗೂ ವ್ಯಾಕ್ಸಿನೇಷನ್ ಚಾರ್ಜ್ ಮಾಡಿಲ್ಲ. ಇದೇ ಮಲ್ಲಣ್ಣ ಅವರ SSI ಹಾಸ್ಪಿಟಲ್ ಇರ್ಬೋದು, ಬಾಪೂಜಿ ಹಾಸ್ಪಿಟಲ್ ಇರ್ಬೋದು, ಒಂದು ವ್ಯಾಕ್ಸಿನ್ಗೆ 700 ರೂಪಾಯಿ ಬಿಲ್ ಚಾರ್ಜ್ ಮಾಡಿರೋದನ್ನು ಕೂಡ ನೋಡಿರೋರಿದ್ದಾರೆ. ಆ ಹಾಸ್ಪಿಟಲ್ಗಳಲ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಯೋಜನೆಗಳು ಬರ್ತಾ ಇದ್ದಾವೆ. ಅದು ಜನತೆಗೆ ತಲುಪಿಸಕ್ಕೆ ರಾಜ್ಯ ಸರ್ಕಾರದ ಬಿಜೆಪಿ ಸರ್ಕಾರ 100% ಕೆಲಸ ಮಾಡಿದೆ ಅನ್ನೋದನ್ನೇ ಹೇಳ್ತೀವಿ. ಬಿಜೆಪಿ ಸರ್ಕಾರ ಬಂದ್ರೆ ಅಭಿವೃದ್ಧಿ ಇರುತ್ತೆ, ಎಲ್ರಿಗೂ ಗೊತ್ತಿರಬೇಕು. ನಾಯಕರೇ ಹೋಗಿ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಒಬ್ಬ ನಾಯಕ ಆಗಿ ಪ್ರತಿಯೊಬ್ಬ ಜನರ ಮನೆಗೆ ಹೋಗಿ ಕೆಲಸಗಳನ್ನು ಮಾಡ್ತಾನೆ ಅನ್ನೋ ವಿಚಾರಗಳು ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ. ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದವರಾಗಿದ್ರು. ಅದೇ ರೀತಿ ಬುಡಕಟ್ಟು ಜನಾಂಗದವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ನೀಡಿ ಅನೇಕ ಎಲ್ಲೆಲ್ಲಿ SC ಮತ್ತು ST ಕಾನ್ಸ್ಟಿಟ್ಯೂನ್ಸಿಗಳಿದಾವೋ ಅಲ್ಲೆಲ್ಲ ಬಿಜೆಪಿಗೆ ಹೆಚ್ಚಿನ ಬಹುಮತ ನೀಡಿರೋದು, ಅಭ್ಯರ್ಥಿಗಳನ್ನ ಗೆಲ್ಲುವಂತ ಮಾಡಿರೋದು ಬಿಜೆಪಿ ಸರ್ಕಾರ. ಅದೇ ರೀತಿ ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡಿ ಅತಿ ಹೆಚ್ಚು ಕಾಮಗಾರಿಗಳನ್ನ ನಿರ್ಮಾಣ ಮಾಡಿರೋದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ನಾವು ಬಿಜೆಪಿಯನ್ನು ಬೆಂಬಲಿಸ್ತೀವಿ. ಬೆಳಗಾವಿಯಲ್ಲಿ ಶಿವಾಜಿ ರಾಜಕೀಯ ಸಾಹುಕಾರ್ ವರ್ಸಸ್ ಲಕ್ಷ್ಮಿ ಮರಾಠರ ವೈಲೈಕೆ ಸರ್ಕಸ್ ಸಕ್ಸಸ್ ಆಗುತ್ತಾ? ಪ್ರತಿಮೆ ಪಾಲಿಟಿಕ್ಸ್. ಮಹಾನುಭಾವರ ಪ್ರತಿಮೆ ಆಗುವಂತ ಸಂದರ್ಭದಲ್ಲಿ ಅವರ ಆದರ್ಶಗಳನ್ನ, ಅವರ ವಿಚಾರಧಾರೆಗಳನ್ನ, ಅವರು ಯಾವ್ಯಾವ ರೀತಿಯಾಗಿ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸ ಆಗ್ಬೇಕು. ಆದ್ರೆ ಈಗ ಪ್ರತಿಮೆ ವಿಚಾರವನ್ನ ಮುಂದಿಟ್ಕೊಂಡು ತಮ್ಮ ಪ್ರತಿಷ್ಠೆಗೆ ಬಿದ್ದು ವೋಟಿಗೋಸ್ಕರ ನಾನ್ ಮಾಡ್ದೆ ಅಂತ ಕೊಚ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಕ್ರೆಡಿಟ್ಸ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು ರಾಜ್ಯದಲ್ಲಿ. ಮೊನ್ನೆ ಸರ್ಕಾರದಿಂದ ಶಿವಾಜಿ ಪ್ರತಿಮೆ ಉದ್ಘಾಟನೆ ಆಯಿತು. ಇಂದು ಕಾಂಗ್ರೆಸ್ನಿಂದ ಪ್ರಾಣ ಪ್ರತಿಷ್ಠಾಪನಾ ಪೂಜೆಯನ್ನ ಮಾಡಲಾಗ್ತಾ ಇದೆ. ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದ ವಿವಿಧ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿಮೆ ಬಳಿ
ಹೋಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕರ್ನಾಟಕ ಮಹಾರಾಷ್ಟ್ರದ ಹಲವು ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ. ಸಾಹುಕಾರ್ ವರ್ಸಸ್ ಹೆಬ್ಬಾಳ್ಕರ್ ಜಿದ್ದಿನ ಪ್ರತಿಮೆ ಪಾಲಿಟಿಕ್ಸ್ ಇದು. ನಾನ್ ಮಾಡಿಸ್ತೆ ಅಂತ. ಎಲೆಕ್ಷನ್ ಟೈಮ್ ಅಲ್ವಾ, ಈ ಕಾರಣಕ್ಕೋಸ್ಕರ ಅಲ್ಲಿ ಮರಾಠ ಮತದಾರರೇ ಹತ್ತತ್ರ 1 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಬೆಳಗಾವಿ ಗ್ರಾಮೀಣ ಭಾಗದ ಕ್ಷೇತ್ರದಲ್ಲಿ. ಸೊ ಆ ವೋಟ್ಗಳು ಬೀಳ್ಬೇಕಲ್ಲ, ಎಲೆಕ್ಷನ್ ಟೈಮ್ ಅಲ್ವಾ. ಸೊ ಹೀಗಾಗಿ ನಾನ್ ಮಾಡಿಸ್ತೆ ಅಂತ ಹೇಳ್ಕೊಂಡು ಕ್ರೆಡಿಟ್ ಅನ್ನ ತಗೊಂಡು ವೋಟ್ ಅನ್ನ ಗಿಟ್ಟಿಸಿಕೊಳ್ಳುವಂತ ಲೆಕ್ಕಾಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ್ದು ಕೂಡ. ಮತದಾರ ಯಾವ ಪಕ್ಷಕ್ಕೆ ಮತವನ್ನ ಹಾಕ್ತಾ ನೋಡ್ಬೇಕು ಈ ಕ್ರೆಡಿಟ್ಸ್ ಲೆಕ್ಕಾಚಾರದಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಪ್ರತಿಷ್ಠೆ, ಕ್ರೆಡಿಟ್ಸ್ ಲೆಕ್ಕಾಚಾರ, ನಾನ್ ಮಾಡಿಸ್ತೆ ಅಂತ ಅಲ್ಲಿ ಬೀಗುವಂತ ಕೆಲಸ ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ನಡೀತಾ ಇರುವಂತದ್ದು. ಇವತ್ತು ಮತ್ತೊಮ್ಮೆ ಉದ್ಘಾಟನೆ ಆಗ್ತಾ ಇರುವಂತದ್ದು. ಯಾವ್ಯಾವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ? ಪೃಥ್ವಿರಾಜ್, ಈಗ ನಾನು ಬೆಳಗಾವಿಯ ರಾಜಹಂಸಗಡ ಕೋಟೆಯಲ್ಲಿದ್ದೇನೆ. ಕೋಟೆಯಲ್ಲಿ ಇವತ್ತು ಉದ್ಘಾಟನೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಏನು ಮಾರ್ಚ್ 2ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರು. ಈಗ ಮತ್ತೊಮ್ಮೆ ಇವತ್ತು ಉದ್ಘಾಟನೆ ಆಗಲಿದೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಈ ಒಂದು ಕೋಟೆಯಲ್ಲಿ ಮಾಡಲಾಗಿದೆ. ನೋಡಬಹುದು, ಈಗ ಸಂಪೂರ್ಣ ಕೋಟೆಯನ್ನ ಕೇಸರಿಮಯವನ್ನ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರು ಪ್ರತಿ ಬಾರಿ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾರೆ, ಬಿಜೆಪಿ ಕೇಸರಿಮಯ ಮಾಡಲು ಹೊರಟಿದೆ ಅಂತ ಹೇಳಿ. ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರೇ ಮತಕ್ಕಾಗಿ ಕೇಸರಿಮಯವನ್ನ ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟಗಳು ಹಾರಾಡ್ತವೆ. ಜೊತೆಗೆ ಈ ಒಂದು ಕೋಟೆಯಲ್ಲಿ ಹಾಕಿದಂತ ರಮೇಶ್ ಜಾರಕಿಹೊಳಿ, ಸಂಜಯ್ ಪಾಟೀಲ್, ನಾಗೇಶ್ ಮುನ್ನೋಳ್ಕರ್ ಮತ್ತು ಸರ್ಕಾರದ ಎಲ್ಲಾ ಬ್ಯಾನರ್ಗಳನ್ನ ತೆಗೆದು ಹಾಕಲಾಗಿದೆ. ಕೇವಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾನರ್ಗಳು ಮಾತ್ರ ಈ ಒಂದು ಕೋಟೆಯಲ್ಲಿದೆ. ನೋಡಬಹುದು, ಈಗ ಏನು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ಕೆಲವೇ 2 ಗಂಟೆಯ ಬಳಿಕ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದ್ದು, ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ಶಿವಾಜಿ ಪ್ರತಿಮೆಗೆ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು, ಕ್ರೇನ್ ಮೂಲಕ ಈಗ ಅದನ್ನ ಎತ್ತಲಾಗ್ತಿದೆ. ಪ್ರಮುಖವಾಗಿ ಮಾರ್ಚ್ 2ರಂದು ಉದ್ಘಾಟನೆಯಾದ ಸಂದರ್ಭದಲ್ಲಿ ಸರ್ಕಾರದಿಂದ ಉದ್ಘಾಟನೆ ಮಾಡಲಾಗಿತ್ತು. ಇವತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಕ್ಷೇತ್ರದ ಜನರಿಗೆ, ಸಾವಿರಾರು ಜನರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ಈಗಾಗಲೇ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಕೋಟೆ ಕೆಳಗಿನವರೆಗೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿಂದ ಜನರನ್ನ ಮೇಲ್ಗಡೆ ಕರೆದುಕೊಂಡು ಬಂದ್ಬಿಡುತ್ತೆ. ನೋಡ್ಬೋದು, ಇಲ್ಲಿ ಒಂದು ಶಿವಾಜಿ ಮಹಾರಾಜರ ಪ್ರತಿಮೆಯ ಪಕ್ಕದಲ್ಲಿ ಒಂದು ಸ್ಟೇಜ್ ಅನ್ನು ಹಾಕಲಾಗಿದೆ. ಇಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಸಂಜೆ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಸುದರ್ಶನ ಹೋಮ ಆಗಿರ್ಬೋದು ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಕೂಡ ತುಳಜಾಪುರದಿಂದ ಬಂದಂತಹ ಅರ್ಚಕರು ನೆರವೇರಿಸಿದ್ರು. ಪೃಥ್ವಿರಾಜ್, ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಗಳೆಲ್ಲ ಆಗಿದೆ. ಅಂದ್ರೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅನುದಾನವನ್ನು ಕೊಟ್ಟಿತ್ತು. ಹೀಗಾಗಿ ಸರ್ಕಾರದ ಅನುದಾನದಲ್ಲಿ ಆಗದಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಕ್ಕೆ ಸಿದ್ಧತೆ ಮಾಡಲಾಗಿತ್ತು. ಇದರ ವಿರುದ್ಧ ರಮೇಶ್ ಜಾರಕಿಹೊಳಿ ಧ್ವನಿ ಎತ್ತಿದ್ರು. ಮುಖ್ಯಮಂತ್ರಿಯನ್ನು ಕರೆದುಕೊಂಡು ಬಂದು ಅವರು ಉದ್ಘಾಟನೆ ಮಾಡಿಸಿದ್ರು. ಆದರೆ ಇವತ್ತು ಮತ್ತೊಮ್ಮೆ ಈ ಒಂದು ಪ್ರತಿಮೆ ಉದ್ಘಾಟನೆ ಆಗಲಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಪಬ್ ಮೇಲೆ ರಾತ್ರಿ ದಾಳಿಯನ್ನು ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಪಬ್ ಮೇಲೆ ದಾಳಿಯನ್ನು ಮಾಡಲಾಗಿರೋದು. ಕರ್ನಾಟಕ ಕಾರ್ಮಿಕರ ಪರಿಷತ್ ಸಂಘಟನೆ ರೇಡ್ ಅನ್ನ ಮಾಡಿದೆ. ಲೇಟ್ ನೈಟ್ ಪಾರ್ಟಿಯನ್ನ ಮಾಡ್ತಾ ಇದ್ದಂತ ಆರೋಪ ಇತ್ತು. ಸೊ ಹೀಗಾಗಿ ರೇಡ್ ಮಾಡಲಾಗಿದೆ. ಕರ್ನಾಟಕ ಕಾರ್ಮಿಕರ ಪರಿಷತ್ ಸಂಘಟನೆಯಿಂದ ಡೋಲು ಬಡಿದುಕೊಂಡು ಪಬ್ಗೆ ನುಗ್ಲಿಕ್ಕೆ ಯತ್ನವನ್ನ ಮಾಡಲಾಗಿದೆ. ಸಂಘಟನೆ ಹಾಗೂ ಪಬ್ ಸಿಬ್ಬಂದಿ ನಡುವೆ ಮಾರಾಮಾರಿ ನಡೆದಿರುವಂಥದ್ದು. ಆ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ವಿ. ಇದು ಬೆಂಗಳೂರಲ್ಲಿ ನಡೆದಿರೋದು. ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೂ ಅಲ್ಲಿ ಹೈಡ್ರಾಮನೆ ಸೃಷ್ಟಿಯಾಗಿತ್ತು. ಗುಂಪನ್ನ ಚದರಿಸಲಿಕ್ಕೆ ಪೊಲೀಸರಿಂದ ಹರಸಾಹಸ ಪಡುವಂತ ಪ್ರಯತ್ನ ಆಯಿತು ಅಲ್ಲಿ. ಆದರೂ ಕೂಡ ಸಂಘಟನೆಯವರ ಮೇಲೆ ಬೌನ್ಸರ್ಸ್ ಹಲ್ಲೆಯನ್ನ ಮಾಡಿದ್ರು. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು, ಅಲ್ಲಿ ಜಗಳ ನಡೆದಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಕರ್ನಾಟಕ ಕಾರ್ಮಿಕರ ಪರಿಷತ್ ಸಂಘಟನೆಯ ಸುಮಾರು 15 ಜನರಿಂದ ದಾಳಿಗೆ ಯತ್ನವನ್ನ ಮಾಡಲಾಗಿತ್ತು. ಇನ್ನ ಯಾವುದೇ ಪಬ್ ಅಂತ ತೆಗೆದುಕೊಂಡಂತ ಟೈಮ್ನಲ್ಲಿ ಅಲ್ಲಿ ಬೌನ್ಸರ್ಸ್ಗಳು ಅಂತ ನೇಮಕ ಮಾಡಿರ್ತಾರೆ, ಅವರಿಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ನಂತರ ಪೊಲೀಸರು ಬಂದು ಅಲ್ಲಿ ಸಮಾಧಾನ ಮಾಡಿದ್ದಾರೆ. ಯಾರನ್ನಾದ್ರೂ ಬಂಧಿಸಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ.
ಬಂದು ಅರೆಸ್ಟ್ ಮಾಡ್ತಾ ಇದ್ದಾರೆ. 15 ದಿವಸದಿಂದ ನಾವು ಮನವಿಯನ್ನ ಕೊಟ್ಟಿದ್ವಿ, ಮತ್ತೆ ಲೈವ್ ಬ್ಯಾಂಡ್ ಮುಚ್ಚಿಸಿ ಅನಾಧಿಕೃತವಾಗಿ ಏನೇನು ಕೆಟ್ಟ ಅಶ್ಲೀಲವಾಗಿ ನಡೀತಿದೆ ಆ ರೀತಿ ಲೈವ್ ಬ್ಯಾಂಡ್ ಮುಚ್ಚಿ ಅಂತ ಹೇಳಿದ್ವಿ, ಮುಚ್ಚಿಲ್ಲ. ಮತ್ತೆ ಹೆಣ್ಮಕ್ಳು ಲೈವ್ ಬ್ಯಾಂಡ್ ಹೆಣ್ಮಕ್ಳನ್ನ ಇಟ್ಕೊಂಡು ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.